ಮತ್ತೆ ಎಬ್ಬರಿಸ್ತಾರೆ ಡ್ಯೂಟಿ ಗಾಡಿಗೆ ಲೋಡ್ ಹಾಕಿ ಅಂತ ಲೋಡ್ ಹಾಕಿ ಅಂತ ಎಬ್ಬರಿಸ್ತಾರೆ ಮತ್ತೆ ಅಲ್ಲೊಂದು 1 hour ಅಂದ್ರೆ ಎಲ್ಲ ನಂತರ ಇನ್ಸ್ಟಾಲ್ಮೆಂಟ್ ಇಲ್ಲೂ EMI ನಂದು ಈಗ ನೋಡಿ ಓಡಿಸ್ತಾ ಇದೀನಿ ಈಗ ಮಧ್ಯಾಹ್ನ ಮನೇಲಿ ಮಟನ್ ಊಟ ಅನ್ಬಿಟ್ಟು ಮನೆಗೆ ಹೊರಟೋದ್ರೆ ಕಂಪ್ನಿಯವ್ರು ಎಲ್ಲ ಹೋಗ್ಬೇಕು ಹೇಳಿ. ಹೌದು ಅಥವಾ ಟಾಟಾ ಎಸಿ ಆಗಿರ್ಬೋದು ಇಲ್ಲ ನಿಮ್ ಬಡ ದೋಸ್ತು ಅವರೆಲ್ಲ ಕಂಪ್ನಿಗೆ ಹಾಕೋದ್ ಬಿಟ್ರ ಏನು ಲೋಕಲ್ ನಾರ್ಮಲ್ ಓಡಿತಾ ಇರೋದು? ನೀವು ಯಾವ ಏರಿಯಾದಲ್ಲಿ ಇದ್ರೂ ಅದ್ರ ಮೇಲೆ ಡಿಪೆಂಡ್. ಈಗ ಇನ್ನೊಂದಂದ್ರೆ ಈ ತರ ಗಾಡಿ ಮಾಡಿಸ್ಕೊಂಡು ನಾವು ಕಂಟೈನರ್ ಎಲ್ಲ ರೆಡಿ ಮಾಡ್ಸ್ಕೊತೀವಿ, ಕಂಪ್ನಿಗಳಿಗೆ ಅಟ್ಯಾಚ್ಮೆಂಟ್ ಸಿಗುತ್ತಾ? ಮಾರ್ಕೆಟ್ ಅಲ್ಲಿ ಗಾಡಿ ಕರಿಯೋರು ಸರ್ ಅಟ್ಯಾಚ್ ಮಾಡಿಸಿ ಅಂತ. ಈಗ ಅಲ್ಲಿ ಕ್ಯೂ ನಿಂತಿರ್ತಾರೆ ಅಟ್ಯಾಚ್ ಮಾಡ್ಸಕ್ಕೆ, ತಗೊಳಲ್ಲ. 8 feet ಗಾಡಿ ತಗೊಂತ ಇಲ್ಲ. ಪೋರ್ಟರ್ ನಮ್ಕೊಂಡು ಜಾಸ್ತಿ ಜನ ಗಾಡಿ ಹಾಕಿದ್ರೆ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಪೋರ್ಟರ್ ಮಾಡ್ಕೊಂತೀವಿ ಅಷ್ಟೇ. ಅಷ್ಟು ಈಸಿ ಅಲ್ಲ ಸರ್ ಪೋರ್ಟರ್ ಮಾಡೋದು, ಇದಕ್ಕಷ್ಟ. ಬಟ್ ಇನ್ನೊಂದಂದ್ರೆ ನೀವು ಆಗ ಲೈಫ್ ಹೆಂಗಿತ್ತು ಈಗ ಹೀಗೆ? ಆಗ ಹೆಂಗಂದ್ರೆ ಅಕೌಂಟ್ ಅಲ್ಲಿ 1000 ಇಟ್ಕೊಂಡ್ರೆ ರಿಚ್. 1000 ರೂಪಾಯಿ ಇದೆ ನನ್ನ ಹತ್ರ. ಈಗ ನನ್ನ ಹತ್ರ 50,000 ಅಕೌಂಟ್ ಆಗಿದ್ದಾನು, 50,000 ರೂಪಾಯಿ 50,000 ಕಮಿಟ್ಮೆಂಟ್ ಇರ್ತದೆ ಆತರ ಲೈಫ್ ಈಗ. ಬಟ್ ದುಡ್ಡು ಓಡಾಡ್ತಿದೆ, ರೊಟೇಷನ್ ಆಗ್ತಾ ಇದೆ. ಬಟ್ ನನ್ನ ಲೆಕ್ಕದಲ್ಲಿ ಏನಂದ್ರೆ ಈಗ ಇವೆಲ್ಲ 5 ವರ್ಷ EMI, ಈ ಇಂಟ್ರೆಸ್ಟ್ ನೆಕ್ಸ್ಟ್ ವರ್ಷ EMI ಆಗೋದು. EMI ಆಗೋದ್ರೆ ದುಡಿದಲ್ಲಿ ನನಗೆ ಅಲ್ವಾ. ಈ ಬಡ ದೋಸ್ತಿನ 4 ವರ್ಷ ಇದೆ, ಇದೊಂದು 5 ವರ್ಷ ಇದೆ. ನೆಕ್ಸ್ಟ್ ಮನೇಲಿ ಮದುವೆಗಿದೆ ಅಂದ್ರೆ ನೆಕ್ಸ್ಟ್ ವರ್ಷ ಮದುವೆ ಆದ್ರೂ ನಾನು ಅದಾದ್ಮೇಲೆ ನೆಕ್ಸ್ಟ್ ಒಂದು 2 years ಗ್ಯಾಪ್ ತಗೊಂಡು ಮತ್ತೆ ಗಾಡಿ ಹಾಕೊಂಡ್ರು. ನೆಕ್ಸ್ಟ್ 10ನೇ ಗಾಡಿ ಆಗೋಷ್ಟಕ್ಕೆ ಸ್ಟಾರ್ಟಿಂಗ್ 3 ಗಾಡಿ EMI ಆಗಿರುತ್ತಾ, ಆ 3 ಗಾಡಿ ಪ್ರಾಫಿಟಾ? ಹೌದು. ಸೊ ಇದ್ರಲ್ಲಿ ಸೈಕಲ್ ಆಗ್ತಾ ಇರುತ್ತೆ. ನಾನು ಮೇನ್ ಬಿಸ್ನೆಸ್, ನಾನು ನನ್ನ ಲೆಕ್ಕದಲ್ಲಿ ನಾನು ದೊಡ್ಡ ಟ್ರಾನ್ಸ್ಪೋರ್ಟರ್ ಮಾಡ್ಬೇಕು. ನಾನು ಇನ್ಸ್ಪಿರೇಷನ್ VRL ನೋಡಿದ್ರಲ್ವಾ, ಅವ್ರ ಮೂವಿ ನೋಡಿದೆ. ಅದಕ್ಕೆ ಮುಂಚೆನೂ ಇದೇ ಇತ್ತು. ಪ್ಲಸ್ ಅವ್ರು ಹೆಂಗ್ ನೋಡಿ ಎಷ್ಟು 1000 ಗಾಡಿಗಿದೆ ಈಗ. ಅವರು ಓಲ್ವೋ ಗಾಡಿಗೆ ಇಟ್ಟಿದ್ದಾರೆ VRL ಹೆಂಗಿದೆ. ನನಗೆ ಅವ್ರದ್ದು ಕಮರ್ಷಿಯಲ್ ಮಾಡ್ತಾರೆ, ಪ್ಯಾಸೆಂಜರ್ ಮಾಡ್ತಾರೆ, ನನಗೆ ಕಮರ್ಷಿಯಲ್ದಲ್ಲಿ ಬೆಳಿಬೇಕು ಅಂತ. ಜನ ಅನ್ಬೋದು ಏನ್ ಟ್ರಾನ್ಸ್ಪೋರ್ಟ್, ನಾನೇ ಒಂದು ಕಂಪ್ನಿಗೆ ಡೈರೆಕ್ಟ್ ವೆಂಡರ್ ಆಗ್ಬೇಕು, ಕಂಪ್ನಿ ನನ್ನ ಹತ್ರ ಅಪ್ರೋಚ್ ಮಾಡೋದು, ಸರ್ ನಮ್ಗೆ ಇಷ್ಟು ಗಾಡಿ ಬೇಕು, ನಾನು ಅಂತ ಬೆಳಿಬೇಕು, ನನ್ನ ಜೊತೆ ಗೊತ್ತಿರೋ ಬೆಳೆಸ್ಬೇಕು, ನನ್ಗೆ ಒಂಥರ ಆಸೆ. ಹಂಗಂತ ಟ್ರಾನ್ಸ್ಪೋರ್ಟ್ ಆಗಿದ ತಕ್ಷಣ ಸಕ್ಸಸ್ಫುಲ್ ಆಗಿಲ್ಲ. ಲೈಫಲ್ಲಿ ಯಾರೇ ಯಾವತ್ತೂ ಸಕ್ಸಸ್ಫುಲ್ ಆಗಕ್ಕಾಗಲ್ಲ, ಸ್ಟ್ರಗ್ಲಿಂಗ್ ಲೈಫ್ ಸರ್. ನೀನ್ ಬಿಲಿಯನಿಯರ್ ಆದ್ರೂ ನಮ್ಗೆ ಇರೋ ಟೆನ್ಷನ್ ಇರ್ತದೆ. ಹೌದೌದು, ಯಾವತ್ತೂ ಸಕ್ಸಸ್ಫುಲ್ ಆಗಲ್ಲ ಯಾವ್ದು ಪಕ್ಕ. ಇವಾಗ ಎಲ್ಲ ಅನ್ಲೋಡ್ ಆಗಿದೆ, ಇವಾಗ ಬೇರೆ ಕಡೆ ಒಂದು ಕಡೆ ಪ್ಲೇಸ್ ಹೋಗ್ತಾ ಇದೀವಿ, ಇನ್ನೊಂದ್ ಸ್ವಲ್ಪ ಮಾತಾಡಕ್ಕೆ ಬನ್ನಿ ಹೋಗೋಣ. ಇವಾಗ ನಮಗೂ ಒಂಥರ ಎಕ್ಸ್ಪೀರಿಯನ್ಸ್. ಇವಾಗ ಇನ್ನೊಂದು ಟ್ರಿಪ್ ಇದೆ ಅಂತಂದ್ರಲ್ಲ, ಹೌದು. ನೆಕ್ಸ್ಟ್ ಅದೆಷ್ಟು ಗಂಟೆಗೆ ಇರೋದು? ಅತ್ತಿಬೆಲೆ, ಇಲ್ಲಿಂದ 45 ಕಿಲೋಮೀಟರ್ ಆಗುತ್ತೆ. ಓಹೋ, ಎಲ್ಲಿ ನೋಡಿ ಅಲ್ಲಿ ಅದು ಅತ್ತಿಬೆಲೆ ಅಂತ ಬರ್ತದೆ ಲೊಕೇಶನ್, ತಮಿಳ್ನಾಡು ಬಾರ್ಡರ್. ಗೊತ್ತು ಅತ್ತಿಬೆಲೆ ಗೊತ್ತು. ಅತ್ತಿಬೆಲೆಯಿಂದ 10 ಕಿಲೋಮೀಟರ್ ಒಳಕೋಬೇಕು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಮತ್ತೆ ಏರ್ಪೋರ್ಟ್ ಹತ್ರ ಬರಬೇಕು. ಈಗ ಅಂದ್ರೆ ಅಲ್ಲಿವರೆಗೂ ಖಾಲಿ ಹೋಗ್ಬೇಕಲ್ಲ ಈಗ? ಅದು ಎಂಟಿ ಗಾಡಿ. ಓಹೋ, ಇದು ಹೆಂಗಂದ್ರೆ ಈಗೂ ಇಲ್ಲ ಅದು. ಈಗ ನಾನು ಹೋಗೋಷ್ಟೇ 5:30 ಆಗುತ್ತೆ. ಈಗ ನೋಡಿ 2:30 ಹೆಚ್ಚು ಕಮ್ಮಿ ಆಗಿದೆ. ನಾಳೆ ಹೋಗ 5:36 ಆಗುತ್ತೆ ಈ ಟ್ರಾಫಿಕ್ ಅಲ್ಲಿ. 3 hours 35 ಕಿಲೋಮೀಟರ್ ಅನ್ಕೊಳ್ಳಿ ಹೆಚ್ಚು ಕಮ್ಮಿ. ಹೋಗಕ್ಕೆ ನನಗೆ 3.5 hour 4 hour ಬೇಕು ಈ ಜಾಮ್ ಅಲ್ಲಿ. ಅದು ಹೋಗೋ ಅಷ್ಟೊಂದು ಫುಲ್ ಟಯರ್ಡ್ ಆಗ್ಬಿಟ್ಟಿರ್ತೀನಿ 4 hour ಓಡಿಸೋ ಅಷ್ಟೊತ್ತಿಗೆ. ಅಲ್ಲಿ ಹೋಗಿ ಮಲ್ಕೊಂಡ್ರೆ ನನಗೆ 10 o'clock ಲೋಡ್ ಮಾಡ್ತಾರೆ. 10 ಗಂಟೆಗೆ 10 ಗಂಟೆಗೆ ಲೋಡ್ ಮಾಡ್ತಾರೆ. 10 ಗಂಟೆಗೆ ಲೋಡ್ ಮಾಡ್ಬಿಟ್ಟು ಅವ್ರು ಬಿಲ್ಲಿಂಗ್ ಟೈಮ್ ಇರ್ತದಲ್ಲ, ಬಿಲ್ಲಿಗೆಲ್ಲ ಕೊಡೋಷ್ಟೊತ್ತಿಗೆ 2 ಗಂಟೆ ಮಾಡ್ತಾರೆ ಬಿಲ್ಲು. 2:30 ಕೊಡ್ತಾರೆ ಬಿಲ್ಲು. ಮತ್ತೆ ಅಲ್ಲಿ 2:30 ಕೊಟ್ರೆ ಒಂದು 4:15 5 ಗಂಟೆಗೆ ಮಾಲಾಫೇಶಿಯಾ ಇದೆ ಅಲ್ವಾ, ಅಲ್ಲಿ ಹಿಂದೆ ಒಂದು ಪಾಯಿಂಟ್ ಇದೆ, ಅಲ್ಲಿ ಅನ್ಲೋಡ್ ಮಾಡ್ಕೊಂತೀನಿ. ಅನ್ಲೋಡ್ ಮಾಡಕ್ ಬೆಳಗ್ಗೆ 7 ಗಂಟೆ ಮಾಡ್ತಾರೆ. ಬೆಳಗ್ಗೆ 7 ಗಂಟೆ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು 9 o'clock ಮತ್ತೆ ಡ್ಯೂಟಿಗೆ ಹಾಜರ್ತಿರ್ಗ. ಮತ್ತೆ ಈ ಟೈಮಲ್ಲಿ ನಿದ್ದೆ ಅದೇ ಇವಾಗ ಹೋಗ್ತೀನಲ್ವಾ, 5:30 6 o'clock ಹೋದ್ರೆ ಒಂದು 10 minutes ಫೋನ್ ಯೂಸ್ ಮಾಡ್ಕೊಂಡು ಒಂದು 3 hours ಮಲ್ಕೊಂತೀನಿ. ಮತ್ತೆ ಎಬ್ಬರಿಸ್ತಾರೆ ಡ್ಯೂಟಿ ಗಾಡಿಗೆ, ಲೋಡ್ ಹಾಕಿ ಅಂತ ಎಬ್ಬರಿಸ್ತಾರೆ. ಮತ್ತೆ ಅಲ್ಲೊಂದು 1 hour ಅಂದ್ರೆ ಎಲ್ಲ ನಂತರ ಇನ್ಸ್ಟಾಲ್ಮೆಂಟ್, ಇಲ್ಲೂ EMI ನಂದು. ಇದು EMI ತರನೇ. ಮತ್ತೆ ಬೆಳಿಗ್ಗೆ ಬರ್ತೀನಲ್ವಾ, 9 o'clock ಗಾಡಿ ಹಾಕಿದ್ರೆ ಮತ್ತೆ 11 o'clock ವರೆಗೂ ಫ್ರೀ ಇರ್ತೀನಿ. ಈ ತರ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಿದ್ದೆ ಹೋಗೋದು ಅಷ್ಟೇ. ಅಲ್ಲ ಡೈಲಿ ಇದು ರೂಟೀನ್ ಆಗ್ಲೇಬೇಕಲ್ಲ? ರೂಟೀನ್ ಫಿಕ್ಸ್. ನೀವೆಲ್ಲರೂ ಒಂದಿನ ನೀನ್ ಗಾಡಿ ಇನ್ಫಾರ್ಮೇಶನ್ ಇಲ್ಲದೆ ಗಾಡಿ ಕೊಟ್ಟಿಲ್ಲ ಅಂದ್ರೆ ಆಸ್ ಪರ್ ಕಂಪ್ನಿ 2 ದಿನ ಪೇಮೆಂಟ್ ಕಟ್ ಮಾಡಾಕ್ತಾರೆ. ಓ, ಅದು ಬೇರೆ ರೂಲ್ಸ್ ಇದೆಯಾ? ಮತ್ತೆ ನೀನು ಅವ್ರ ಕಂಪ್ನಿ ನಮ್ಮನ್ನ ನಂಬ್ಕೊಂಡು ಬೇರೆ ಗಾಡಿಗಳಿಗೆ ಹೇಳಿರಲ್ಲ. ನೀನ್ ಸಡನ್ ಆಗಿ ನಂಗೆ ನಿದ್ದೆ ಬರ್ತದೆ ಬರಲ್ಲ ಅಂದ್ಬಿಟ್ರೆ ಟಕ್ ಅಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಗಾಡಿಯಲ್ಲಿ ಹುಡುಕ್ತಾರೆ. ಕರೆಕ್ಟ್. ಸೊ ಆ ಭಯ ಇಟ್ಟಿರ್ತಾರೆ. ಇಲ್ಲಾಂದ್ರೆ ನಮ್ಮಂತ ಓನರ್ಗೆ ಡ್ರೈವರ್ಗೆ ಭಯ ಇರಲ್ಲ. ಈಗ ನೋಡಿ ಓಡಿಸ್ತಾ ಇದೀನಿ ಈಗ ಮಧ್ಯಾಹ್ನ
ಮನೇಲಿ ಮಟನ್ ಊಟ ಅನ್ಬಿಟ್ಟು ಮನೆಗೆ ಹೊರಟೋದ್ರೆ ಕಂಪ್ನಿಯವ್ರು ಎಲ್ಲ ಹೋಗ್ಬೇಕು ಹೇಳಿ. ಹೌದೌದು. ಈಗ ಅವ್ರು ನಮ್ಗೆ ಕಮಿಟ್ಮೆಂಟ್ ಕೊಟ್ಟಾಗ ನಾವು ಅವ್ರ ಕಮಿಟ್ಮೆಂಟ್ ಕೊಡ್ಬೇಕು. ಸೊ ಈಗ ದುಡ್ಡು ಆಸೆ ನೋಡಿ ನಾವು ಇಷ್ಟೆಲ್ಲ ದುಡಿತಾರೋ ದುಡ್ಡಿಗೆ. ಸೊ ಒಂದ್ ಭಯ ಇರ್ತದೆ, ಅಯ್ಯೋ ಕ್ಯಾನ್ಸಲ್ ಆದ್ರೆ ಅಷ್ಟ. ಇಲ್ಲ ನಿಂಗೆ ಇನ್ನೊಂದು ಆಪ್ಷನ್ ಇದೆ, ನಿಂಗೆ ಗೊತ್ತಿರೋ ಗಾಡಿ ಪ್ಲೇಸ್ ಮಾಡ್ಕೊಂಡು ನೀನ್ ಮನೆಗೆ ಹೋಗು. ಗೊತ್ತಿರೋ ಗಾಡಿ ಆ ಪ್ಲೇಸ್ಗೆ ನೀನು ಬಾಡಿಗೆ ಮಾಡ್ಕೊಂಡು ನೀನ್ ಎಷ್ಟನ್ನ ಮಾತಾಡು, ನಿನ್ ಇಷ್ಟ. ಮಾತಾಡ್ಕೊಂಡು ಒಂದ್ ಗಾಡಿ ರಿಪ್ಲೇಸ್ಮೆಂಟ್ ಗಾಡಿ ಕೊಟ್ಬಿಟ್ಟು ನೀನ್ ಹೋಗು. ಬಟ್ ನಾನು ರಿಪ್ಲೇಸ್ಮೆಂಟ್ ಗಾಡಿ ಕೊಟ್ಟರೆ ಲಾಸೇ. ಯಾಕಂದ್ರೆ ಇದೆಲ್ಲ ಮಂತ್ಲಿ ಪೇಮೆಂಟ್ ಅಲ್ವಾ, ಲೆಕ್ಕ ಕಮ್ಮಿ ಇರುತ್ತೆ. ಬಟ್ ಅದೇ ದಿನದ ಲೆಕ್ಕ ಒಬ್ಬನ ಕಳ್ಸಿದ್ರೆ ಜಾಸ್ತಿ ಕೇಳ್ತಾರೆ. ಅಂದ್ರೆ ನಿಮ್ ಪ್ರಕಾರ ಕಂಪ್ನಿ ಈ ತರ ಗಾಡಿಗಳನ್ನ ಅಥವಾ ಟಾಟಾ ಎಸಿ ಆಗಿರ್ಬೋದು ಇಲ್ಲ ನಿಮ್ ಬಡ ದೋಸ್ತು ಅವರೆಲ್ಲ ಕಂಪ್ನಿಗೆ ಹಾಕೋದ್ ಬಿಟ್ರೆ ಇನ್ನು ಲೋಕಲ್ ನಾರ್ಮಲ್ ಓಡ್ತಾ ಇರ್ಬೋದು? ನೀವು ಯಾವ ಏರಿಯಾದಲ್ಲಿ ಇದ್ರೂ ಅದ್ರ ಮೇಲೆ ಡಿಪೆಂಡ್. ನೀನು ಗುಲ್ಬರ್ಗದಲ್ಲಿ ಇದೀನಿ ಕಂಪ್ನಿಗೆ ಹಾಕ್ತಿದ್ರೆ ಅಲ್ಲಿ ವರ್ಕೌಟ್ ಆಗಲ್ಲ. ಕಂಪ್ನಿಗಳು ಕಮ್ಮಿ, ಪೇಮೆಂಟ್ ಕಮ್ಮಿ ಇರ್ತದೆ. ಅಲ್ಲಿಂದ ಪಾಪ ಇಲ್ಲಿಗೆ ಬರ್ತಾರೆ ಗಾಡಿಗಳು ಹಾಕೊಂಡು. ನನಗೆ ಬರೋ ಮೆಸೇಜಸ್ ಅಲ್ಲಿ 80% ನಾರ್ತ್ ಕರ್ನಾಟಕ ಹುಡುಗ್ರೆ ಪಾಪ. ಹಣ ಈ ಕಡೆ ಇದೀನಿ, ಟಾರ್ಪಲ್ ಕಚ್ಬಿಟ್ಟಿದೀನಿ, ರಾಣೆಬೆನ್ನೂರು, ಚಿತ್ರದುರ್ಗ, ಹರಿಹರ ಈ ಕಡೆಯವರು ಗಾಡಿ ಎತ್ಕೊಂಡ್ ಬರ್ತೀನಿ ಕೆಲಸ ಕೊಡ್ಸೋಣ ಅಂತಾರೆ. ಬೆಂಗಳೂರಲ್ಲಿ 100% ಕಂಟೈನರ್ ವರ್ಕ್ ಆಗೋದು. ಕಂಟೈನರ್ ಬೆಂಗಳೂರಲ್ಲಿ ಕಂಟೈನರ್ ನೀನು ಟಾರ್ಪಲ್ ಗಾಡಿ ಹೊಡಿಯೋದಂದ್ರೆ ಮಾರ್ಕೆಟ್ ಇಂದ ಮಾರ್ಕೆಟ್, ಯಶವಂತಪುರ ಮಾರ್ಕೆಟ್, KR ಮಾರ್ಕೆಟ್, ಇಲ್ಲ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫ್ರೂಟ್ಸ್ ಮಾರ್ಕೆಟ್, ಇಲ್ಲಿಂದ ಎಲ್ಲ ಫ್ರೂಟ್ಸ್ ಹೊಡೆಯಕ್ಕೆ ಅಷ್ಟೇ ಯೂಸ್ ಆಗೋದು ನಿಮ್ಗೆ ಟಾರ್ಪಲ್. ಮಿಕ್ಕಿದ ಕಂಪ್ನಿ ಪರ್ಪಸ್ ಏನೇ ಬಂದ್ರು, ಈಗ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ನಮ್ದು ಏರೋಸ್ಪೇಸ್ ಟೆಕ್ ಪಾರ್ಕ್, ಏನೇ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಾ ಕಡೆ ನೀವು ಕಂಟೈನರ್ ಕೇಳೋದು. ಯಾಕಂದ್ರೆ ಕಂಪ್ನಿಗೆ ಗೂಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಗೂಡ್ಸ್ ಅದು ಏನೇ ಆಗಲಿ ಗೂಡ್ಸ್ ಸೇಫ್ಟಿ ಇಂಪಾರ್ಟೆಂಟ್. ಪ್ಲಸ್ ನಮ್ಗೆ ನಮ್ಮ ಮನೆ ಕಡೆ ಹತ್ತ ಬೇಜನ್ ಕಂಪ್ನಿ ಆಗಿದೆ. ಒಂದು ಸ್ಪೇಸ್ ಎಕ್ಸ್ ಕಂಪ್ನಿ ಅಂತಿದೆ. ಅವ್ರೇನ್ ಮಾಡ್ತಾರೆ, CNC ಮಿಷಿನ್ ಕೊಡ್ತಾರೆ. ಅವೆಲ್ಲ ಒಂಥರ ಹೆವಿ ಟೆಕ್ನಾಲಜಿ, ಸೂಕ್ಷ್ಮ ಜಾಸ್ತಿ. ಅಂತದನ್ನೆಲ್ಲ ನೀವು ಆಚೆ ಪಬ್ಲಿಷ್ ಮಾಡ್ಕೊಂಡು ಹೋಗಲ್ಲ ಅಂತ ಸೇಫ್ ಇಲ್ಲ. ಮೆಡಿಕಲ್ ಐಟಮ್ಸ್, ಮೆಡಿಕಲ್ ಯಾವ್ದೇ ಕಾರಣಕ್ಕೂ ನೀನ್ ಟಾರ್ಪಲ್ ಗಾಡಿ ಅದೆಂತ ಲಾಸ್ಟ್ ಅಲ್ಲಿ ನಡೀತಾರ ಕಂಪ್ನಿ ಆಗ್ಲಿ, ಮೆಡಿಕಲ್ ಓಪನ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಕಳ್ಸಲ್ಲ. ಯಾರು ಲೋಕಲ್ ಮೆಡಿಕಲ್ಸ್ ಇಲ್ಲಿಂದ ಪಕ್ಕದೂರ್ಗೆ ಎತ್ಕೊಂಡು ಹೋಗ್ಬೋದೇನೋ, ಬಟ್ ಕಂಪ್ನಿ ಟು ಕಂಪ್ನಿ ಡ್ರಗ್ಸ್ ಏನೇ ಹೋಗ್ಲಿ ಮೆಡಿಕಲ್ ರಿಲೇಟೆಡ್ ಎಲ್ಲಾ ಕಂಟೈನರ್ ಹೋಗೋದು. ಬೆಂಗಳೂರಾಗ ಟಾರ್ಪಲ್ ಗಾಡಿ ಚಿಕ್ಕ ಚಿಕ್ಕ ಆಟೋ ಟಾಟಾ ಎಸ್ ನಡೀತಾರೆ ಬೆಂಗಳೂರಲ್ಲಿ. ಏನಕ್ಕಂದ್ರೆ ಲೋಕಲ್ ಅಂಗಡಿ, ಇಲ್ಲಿಂದ ಇಲ್ಲ RT ನಗರ್ 3 ಕಿಲೋಮೀಟರ್ ಅಂಗಡಿ ಐಟಮ್, ಟೇಲ್ಸ್ ಐಟಮ್ ಅವೇ ಹಚ್ಕೊಂಡು ಹೋಗ್ಬೋದು. ಬಟ್ ಕಂಪ್ನಿ ಅಟ್ಯಾಚ್ ಅಂತ ಕೇಳಿದ್ರೆ ಅವರು ಕಂಟೈನರ್ ಕಂಪ್ನಿ ಅಟ್ಯಾಚ್. ಇನ್ನೊಂದು ನೀನ್ ಲೋಕಲ್ ನೋಡ್ಕೊಂಡ್ರೆ ನಮ್ ಗಾಡಿಗಿಂತ ಜಾಸ್ತಿ ದುಡಿಬೋದು ಅವರು. ಡೈಲಿ ಬಾಡಿಗೆ ಇರಲ್ಲ. ಈಗ ನೀನ್ ಡೈಲಿ ಬಾಡಿಗೆ ರಿಸ್ಕ್ ಇಲ್ದ್ರೆ ನೋಡಿ, ನನ್ಗೆ ರಿಸ್ಕ್ ಇಲ್ಲ. ಈಗ ರಿಸ್ಕ್ ಇಲ್ಲ, ಇಲ್ಲ ಮಿನಿಮಮ್ 1 ಮಂತ್ ಇದ್ದೇ ಇರ್ತದೆ ಡ್ಯೂಟಿ. ಸೊ ನಾನು ಆರಾಮಾಗಿರ್ಬೋದು, ಟೆನ್ಷನ್ ಇಲ್ದಿರ. 1 ಮಂತ್ ಟೆನ್ಷನ್ ಇಲ್ದ್ರೆ ಓಡಿಸ್ಬೋದು ನಾನು. ಅದೇ ಲೋಕಲ್ ಆದ್ರೆ ಸ್ಟ್ಯಾಂಡ್ ಹಾಕೊಬೇಕು, ಇಲ್ಲ ಪೋರ್ಟರ್ ಡ್ಯೂಟಿ ಮಾಡ್ಬೇಕು. ಡ್ಯೂಟಿ ಬಂತೋ ಇಲ್ಲ ಹೇಳಕ್ ಆಗಲ್ಲ. ಬಂದ್ರೆ ಎಷ್ಟು ರೂಪಾಯಿ ಬರುತ್ತೋ, ದಿನದ ದುಡ್ಮೆ ಫಿಕ್ಸ್ ಇಲ್ಲ. ಒಂದಿನ 5,000 ಮಾಡ್ಬೋದು, ಒಂದಿನ 500 ರೂಪಾಯಿ ಮಾಡ್ಬೋದು. ರಿಸ್ಕ್ ತಗೊಬೇಕು. ಈಗ ನಾವು ಒಂದ್ ಗಾಡಿ ಇಟ್ಕೊಂಡ್ರೆ ಅದ್ ಮಾಡ್ಕೊಂಡ್ರೆ ಇದಕ್ಕಿಂತ ಲಾಭ ಜಾಸ್ತಿ ಅದ್ರಲ್ಲಿ. ಬಟ್ ನಾನು ಒಂದ್ ಗಾಡಿ ಇಟ್ಕೊಂಡು ದುಡಿಬೇಕು ಅಂತ ಬಂದವನಲ್ಲ, ನಾನು ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಬಂದವನು. ಈ ಕಂಪ್ನಿ ಜೊತೆ ಚೆನ್ನಾಗಿದ್ದು ಒಳ್ಳೆ ಸರ್ವಿಸ್ ನಾನ್ ಕೊಟ್ರೆ ಮುಂದೆ ನಾನು ಓನ್ ಕಂಪ್ನಿ ಇಟ್ಟು ನಾನು GST ಮಾಡ್ಸ್ಕೊಂಡು ನಾನು ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಆದಾಗ ಅವ್ರು ನನ್ನ ರೆಫರ್ ಮಾಡ್ತಾರೆ. ಗೌತಮ್ ಇಷ್ಟು ವರ್ಷ ಗಾಡಿ ಕೊಟ್ಟವನೆ, ಒಂದಿನ ಪ್ರಾಬ್ಲಮ್ ಆಗಿಲ್ಲ ಅನ್ನೋ ಒಂದು ಒಳ್ಳೆ ಮಾರ್ಕ್ ಒಂದು ಕ್ರಿಯೇಟ್ ಆಗುತ್ತಲ್ಲ. ಸೊ ಅವಾಗ ನಾನು ಬೆಳಿಬಹುದು ಅಂತ ನನ್ನ ಆಸೆ. ಹಂಗಂದ್ ನಾನೇ ದೊಡ್ಡ ಮಾಡಿರೋದು ಅಂತ ಇಲ್ಲ. ನಂತರ ಎಷ್ಟೊಂದು ನಮ್ಮ ಕಂಪ್ನಿ ಹತ್ರ ಲೋಡ್ ಆಯ್ತಲ್ವಾ ಲೊಕೇಶನ್ ಅಮೆಝಾನ್, ಅಲ್ಲಿ ನಂತರ 1000 ಗಾಡಿ ಬರ್ತಾವ ಅಲ್ಲಿ. ಬರೀ ಒಂದ್ ಸತಿಗೆ 100 ಗಾಡಿ ಲೋಡ್ ಆಗುತ್ತೆ ಒಂದೊಂದ್ ಸತಿಗೆ. 100 ಅಷ್ಟು ಒಂದ್ ಸೈಡ್ ಲೋಡ್, ಆ ಕಡೆ 100 ಆ ಕಡೆ, ಆತರ ದೊಡ್ಡ ಅಮೆಝಾನ್. ಅಮೆಝಾನ್ ಪ್ರೈಮ್ ಬರೀ ಬುಕ್ ಮಾಡಿದ 10 ನಿಮಿಷಕ್ಕೆ ತಗೊಂಡ್ ಕೊಟ್ಬಿಡ್ತಾರೆ, ಅಷ್ಟು ದೊಡ್ಡ ಇದು. ಪ್ಲಸ್ ವರ್ಲ್ಡ್ ಅಲ್ಲಿ ದೊಡ್ಡ ಕಂಪ್ನಿ ಅದು ಅಮೆಝಾನ್, ಗೊತ್ತಲ್ವಾ? ಅಷ್ಟು ಎಷ್ಟು ಆಪರೇಷನ್ಸ್ ಇರ್ತದೆ. ಸೊ ಹೆವಿ ದೊಡ್ಡದು. ನಾವು ಬರೋದು ಕಾಯ್ಬೇಕು ಈಗ. ಅಂದ್ರೆ ಇವಾಗ ನೀವು ಸೆಕೆಂಡ್ ಇದೆಯಲ್ಲ ನಿಮ್ದು, ಅದು ಬಂದ್ಬಿಟ್ಟು ಅದೇ ಕಂಪ್ನಿ ಅವ್ರದ್ದು ಮಾಡ್ಕೊಳ್ಳಿ. ಇಲ್ಲ, ಇನ್ನೊಂದು ಯಾರನ್ನ ಹೊಸದಾಗ ಗಾಡಿಗೆ ಹಾಕಿದ್ರೆ ಹೇಳೋದು ಏನಂದ್ರೆ, ನೀವ್ ಎಷ್ಟೇ ಗಾಡಿ ಎಲ್ಲ ಒಂದೇ ಕಡೆ ಕಂಪ್ನಿ ಹಾಕಿದ್ರೆ ನಿಮ್ ಹತ್ರ ದುಡ್ಡಿದ್ರೆ ಮಾತ್ರ ಹಾಕಿ ಒಂದೇ ಕಡೆಗೆ. ಯಾಕಂದ್ರೆ ಟೈಮ್ ಬಿಲ್ ಆಗಲ್ಲ. ಈಗ ನೋಡಿ, ಈ ಕಂಪ್ನಿಗೆ ಹಾಕಿದ್ರೆ ನಾನು ಇವ್ನು 10ನೇ ತಾರೀಕು ಕೊಡ್ತೀನಿ ಅಂದ್ರೆ 20ನೇ ತಾರೀಕು 30ನೇ ತಾರೀಕು ಮಾಡ್ತಾನೆ. ಇದು ಕರೆಕ್ಟ್ ಹೇಳಿ ಟೈಮ್ ಬರಲ್ಲ. ಹಂಗ ನಿನ್ 3 ಗಾಡಿ ಒಂದೇ ಕಡೆ ಹಾಕ್ಬಿಟ್ರಿ ಅಂತ ದುಡ್ಡೇ ಇರಲ್ಲ. ಹೌದು. ಅದೇ ನೀನು 3 ಗಾಡಿ ಒಂದೊಂದ್ ಕಡೆ ಹಾಕಿದ್ರೆ ಅದು ಒಂದೊಂದ್ ಟೈಮ್ ಒಂದೊಂದ್ ಬಿಲ್ ಆಗುತ್ತೆ, ನಿಮ್ಗೆ ದುಡ್ಡು ರೊಟೇಷನ್ ಆಗ್ತಾ ಇರುತ್ತೆ. ಈಗ ಇನ್ನೊಂದಂದ್ರೆ ಈ ತರ ಗಾಡಿ ಮಾಡಿಸ್ಕೊಂಡು ನಾವು ಕಂಟೈನರ್ ಎಲ್ಲ ರೆಡಿ ಮಾಡ್ಸ್ಕೊತೀವಿ, ಕಂಪ್ನಿಗಳಿಗೆ ಅಟ್ಯಾಚ್ಮೆಂಟ್ ಸಿಗುತ್ತಾ? ಸಿಗೋದ್ ಕಷ್ಟ. ನನಗೆ ಒಂದು ಫೇಮ್ ಇದೆ,
ಹಾ. ನಾನು ಏನೋ ಒಂದು ಮಾಡಿದೀನಿ ಇನ್ನೊಂದ್ ಅಂತ ಹೆಸರು. ಒಬ್ಬ ಟ್ರಾನ್ಸ್ಪೋರ್ಟ್ ಅವರು ಪರ್ಚೇಸ್ ತಾರೆ ಗೌತಮ್ ಅಂತ. ಓಕೆ ಓಕೆ ಓಕೆ. ಇನ್ನೊಂದು ನಾನು ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಹಾ. ಯಾವ ಟ್ರಾನ್ಸ್ಪೋರ್ಟ್ ಕಾಂಟ್ಯಾಕ್ಟ್ ಮಾಡೋದು ನನ್ಗೆ ಯಾರು ಸಿಗ್ಬೋದು ಎಕ್ಸ್ಪೀರಿಯನ್ಸ್. ಓಕೆ. ಎಕ್ಸ್ಪೀರಿಯನ್ಸ್. ನೀನು ಹೊಸದಾಗಿ ಬರ್ತೀನಿ ಅಂದ್ರೆ ಹಾ. ನನಗೆ ಕೊಡ್ತಾ ಇರೋದ್ರಲ್ಲಿ ನೀನು 60% ಕೊಡೋ ಬಾಡಿಗೆ. ಹೌದಾ? ಏನು ರೌಂಡ್ ಫಿಗರ್ ಹೆಂಗ್ ಗೊತ್ತಾ, ತಿಂಗಳಿಗೆ 50,000 ಕೊಡ್ತೀನಿ ನಾನು ಹೇಳಿದ್ರು ಮಾಡು ಅಂತಾರೆ. ಓಕೆ ಆತರ. ಡೀಸೆಲ್ಗೆ ನಿಂಗೆ 30,000 ಹೋಗ್ಬಿಡುತ್ತೆ. ಓ. ಹಂಗ್ ಮಾಡಿಸ್ತಾರೆ. ಸೊ ಅದಕ್ಕೆ ಪಾಪ ಬರ್ತಾರೆ ಹೊಸ ಬೆಂಗಳೂರಲ್ಲಿ ಅದೇ ತಪ್ಪಾಗ್ತಾ ಇರೋದು. ಜನ ನಾನು ಹಾಕೋ ವಿಡಿಯೋಗಳು ಸ್ವಲ್ಪ ಜನ ಹಾಕೋ ವಿಡಿಯೋ ನೋಡ್ಬಿಟ್ಟು ಕಮರ್ಷಿಯಲ್ ಗಾಡಿ ತಗೊಂಡ್ರೆ ದುಡ್ಡು ಬಿಡ್ತೀವಿ. ಪ್ಲಸ್ ಬೆಂಗಳೂರಿಗೆ ಏನ್ ಕ್ರೇಜ್ ಗೊತ್ತಿಲ್ಲ, ಬೆಂಗಳೂರು ಆಚೆನವ್ರಿಗೆ ಡ್ರೈವಿಂಗ್ ಕ್ರೇಜ್ ಜಾಸ್ತಿ ಹುಡುಗರಿಗೆ, ಈಗಿರೋ ಹುಡುಗರಿಗೆ. ಹೌದೌದು. ಏನ್ ಮಾಡ್ತಾರೆ, ಮನೇಲಿ 1 ಲಕ್ಷ ಇಸ್ಕೊಂಡ್ಬಿಟ್ಟು ಗಾಡಿ ಹಾಕೊಂಡ್ಬಿಡ್ತಾರೆ. ಈಗೇನ 1 ಲಕ್ಷ ಕೊಟ್ಬಿಟ್ಟು ಗಾಡಿ ಆಸೆ ಬೇಡ ಬರ ನೀನು ಸೂರಿಟಿ ಕೊಡ್ ನೀನು, ಇವಾಗ 10 ಗಾಡಿ ಕೊಡ್ತೀನಿ ನಾನು. ಈಗ ಓಕೆ. ಶೋರೂಮ್ ಅವ್ರಿಗೆ ಸೇಲ್ ಆಗ್ಬೇಕು ಗಾಡಿ ಅಷ್ಟೇ. ಅವ್ರಿಗೆ ಸೇಲ್ ಆಗ್ಬೇಕು. ಸೇಲ್ ಆಗ್ಬೇಕಲ್ವಾ? ಬೇಜಾನ್ ಗಾಡಿಗಳಿದೆ ಮಾರ್ಕೆಟ್ ಅಲ್ಲಿ. ಎಲ್ಲ 2 ತಿಂಗಳು 3 ತಿಂಗಳು ಓಡಿಸ್ತಾರೆ, ಸೀಸ್ ಆಗುತ್ತೆ, ಗಾಡಿ ಬಿಟ್ಟು ಮನೆ ಕಡೆ ಹೋಗ್ತಾರೆ. ಓಕೆ. ಅವ್ರ ಲೆಕ್ಕದಾಗ ಏನೋ 1 ಲಕ್ಷ ಲಾಸ್ ಅನ್ಕೊಂತಾರೆ. ಬಟ್ ಆ ಗಾಡಿಗೆ ವ್ಯಾಲ್ಯೂ ಹೋಯ್ತಾ, ಆ ಗಾಡಿ ಇನ್ನೊಬ್ಬ ಯಾರು ತಗೊಂತಾನೆ, ಅವ್ನು ಓಡಿಸ್ಕೊಂತಾನೆ, ಅವ್ನಿಗೂ ವರ್ಕೌಟ್ ಆಗುತ್ತೆ ಇಲ್ಲೋ, ಗಾಡಿಗೂ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಈಗ ಪೋಟ್ರ್ ಅಂತ ಹೇಳಿದ್ನಲ್ಲ ನಿಂಗೆ ಸ್ಟಾರ್ಟಿಂಗ್ ಅಲ್ಲಿ ಪೋಟ್ರಿಗೆ ನಾನು ಹೊಸ ಗಾಡಿ ತಗೊಂಡಾಗ ಫಸ್ಟ್ ಗಾಡಿ ಫೋನ್ ಹಾಕಿ ಕರೆಯೋರು, ಸರ್ ನಮ್ದು ಅಟ್ಯಾಚ್ ಆದ್ಮೇಲೆ ಹೊಸದಾಗಿ ಇನ್ನೂ ಬೆಳಿತೈತಿ ಕಂಪ್ನಿ. ಆಗ ಮಾರ್ಕೆಟ್ ಅಲ್ಲಿ ಗಾಡಿ ಕರೆಯೋರು, ಸರ್ ಪೋಟ್ರ್ ಅಟ್ಯಾಚ್ ಮಾಡಿಸಿ ಅಂತ. ಈಗ ಅಲ್ಲಿ ಕ್ಯೂ ನಿಂತಿರ್ತಾರೆ ಅಟ್ಯಾಚ್ ಮಾಡ್ಸಕ್ಕೆ, ತಗೊಳಲ್ಲ. 8 ಫೀಟ್ ಗಾಡಿ ತಗೊಂತ ಇಲ್ಲ, 10 ಫೀಟ್ ಗಾಡಿ ಗೊತ್ತಿರೋರು ಇದ್ರೆ ಮಾತ್ರ ತಗೊಂತಾರೆ ರೆಕಮೆಂಡೇಶನ್. ಮತ್ತೆ ಅಲ್ಲಿ ಎಂಪ್ಲಾಯೀಸ್ಗೆ ಲಂಚ ಹೊಡಿಬೇಕು, ನೀನು ಗಾಡಿ ಅಟ್ಯಾಚ್ ಮಾಡ್ಬೇಕು ಅಂದ್ರೆ. ಕಂಪ್ನಿಯವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ಸ್ ಅಲ್ಲಿ ಪಾಪ ಗಾಡಿಗಳು ಹೋಗ್ತಿರ್ತಾವಲ್ಲ. ಈಗ 14 ಫೀಟ್ ವ್ಯಾಲ್ಯೂ ಇದೆ. ಈಗ ಅವರೇ ಫೋನ್ ಹಾಕ್ತಾರೆ ಅಟ್ಯಾಚ್ ಮಾಡಿ ಅಂತಾರೆ ಈ ಗಾಡಿನ. ಅವ್ರಿಗೆ ಯಾವ ಗಾಡಿ ಹಾಕಿದ್ರೆ ವ್ಯಾಲ್ಯೂ ಸಿಗುತ್ತೋ ಅಂತ ಗಾಡಿ ಹಾಕ್ಸ್ಕೊಂತಾರೆ. ಚಿಕ್ಕ ಗಾಡಿಗೆ ಹಾಕ್ಸ್ಕೊಂಡು ಅವರೇ ಕ್ಲಾಸ್ ಮಾಡ್ಕೊಂತಾರೆ. ಮಾರ್ಕೆಟ್ ಅಲ್ಲಿ ಬೇಜಾನ್ ಗಾಡಿ ಜಾಸ್ತಿ ಆಗೋಗಿದಾವೆ. ಎಲ್ರು ಆ ಕಂಪ್ನಿಗಳನ್ನ ನಂಬ್ಕೊಂಡು ಗಾಡಿ ಹಾಕಿದ್ರೆ ತುಂಬಾ ಜನ ಇದ್ದಾರೆ. ಪೋಟ್ರ್ ನಂಬ್ಕೊಂಡು ಗಾಡಿ ಜಾಸ್ತಿ ಹಾಕಿದ್ದಾರೆ ಸರ್. ಕೇಳಿದೆ ನಾನು. ಪೋಟ್ರ್ ನಂಬ್ಕೊಂಡು ಜಾಸ್ತಿ ಜನ ಗಾಡಿ ಹಾಕಿದ್ರೆ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಪೋಟ್ರ್ ಮಾಡ್ಕೊಂತೀವಿ. ಅಷ್ಟೇ. ಅಷ್ಟು ಈಸಿ ಅಲ್ಲ ಸರ್ ಪೋಟ್ರ್ ಮಾಡೋದು, ಇದಕ್ಕಷ್ಟು